ಏ ಕೋತಿ, ರೀಲ್ಸ್ ನೋಡಂತ ರೀಲ್ಸ್. ನಾನು ನಿನ್ನ ಏಜಲ್ಲಿ ಇರುವಾಗ ನಂಗೆ ಮದುವೆ ಆಗಿ 2 ಮಗು ಇತ್ತು. ನೀನು ಕಂಡ್ರೆ ರೀಲ್ಸ್ ನೋಡು, ಆ ರೀಲ್ಸ್ ನೋಡು ಅಂದ್ಕೊಂಡು ಒಳ್ಳೆ ಚೈಲ್ಡ್ ಥರ ಮಾಡ್ತಿದ್ದೆ ಅಲ್ಲ. ಈಗಾದರೂ ಸ್ವಲ್ಪ ಮದುವೆ ಬಗ್ಗೆ ಯೋಚನೆ ಮಾಡು, ಸ್ವಲ್ಪ ಸೀರಿಯಸ್ ಆಗಿರೋ, ಚೈಲ್ಡ್ ಥರ ಮಾಡಬೇಡ. ಸರಿ, ನನ್ನ ಕೆಲವೊಂದೆಲ್ಲ ಕಂಡೀಷನ್ಸ್ ಉಂಟು. ಆ ಕಂಡೀಷನ್ಸ್ ಓಕೆ ಅಂತ ಆದರೆ ನಾನು ಮದುವೆ ಆಗ್ತೆ. ಇಲ್ಲ ಅಂದರೆ ಏನು ಮದುವೆ ಆಗ್ತೀಯಾ? ಏನು ಕಂಡೀಷನ್ಸ್? ಓಕೆ, ಕಂಡೀಷನ್ ನಂಬರ್ 1, ನಾನು ಈ ಮನೇಲಿ ಹೇಳೋದು 10 ಗಂಟೆಗೆ, ಅಲ್ಲೂ 10 ಗಂಟೆಗೆ ಹೇಳಿದೆ, ಅದಕ್ಕಿಂತ ಮುಂಚೆ ನಂಗೆ ಎಬ್ಸೋಕ್ಕಿಲ್ಲ. ಕಂಡೀಷನ್ ನಂಬರ್ 2, ನಂಗೆ ಅಡುಗೆ ಮಾಡೋದು ಬರೋದಿಲ್ಲ, ನಾ ಇಲ್ಲೂ ಅಡುಗೆ ಮಾಡಲಿಲ್ಲ, ನಾ ಆ ಮನೆಗೆ ಹೋದ್ಮೇಲೆ ಅಡುಗೆ ಮಾಡೋಕ್ಕೆ ಹೋಗೋದಿಲ್ಲ. ಕಂಡೀಷನ್ ನಂಬರ್ 3, ನಾನು ಎವ್ರಿ ವೀಕೆಂಡ್ ನನ್ನ ಫ್ರೆಂಡ್ ಜೊತೆ ಟ್ರಿಪ್ ಅಥವಾ ಶಾಪಿಂಗಿಗೆ ಹೋಗ್ತೇನೆ, ನಂಗೆ ಹೋಗಬೇಡ ಅಂತ ಹೇಳಿ ಯಾರೂ ಹೇಳಲಿಕ್ಕಿಲ್ಲ. ಕಂಡೀಷನ್ ನಂಬರ್ 4, ನಾನು ಮದುವೆ ಆದಮೇಲೂ ನಾ ಇದೇ ಮನೇಲಿರೋದು, ಅಪ್ರೂಪಕ್ಕೆ ಮನ್ಸು ಆದರೆ ಅವ್ರ ಮನೆಗೆ ಹೋಗ್ತೇನೆ, ಇಲ್ಲ ಅಂದರೆ ಅದು ಇಲ್ಲ. ಕಂಡೀಷನ್ ನಂಬರ್ ಸಾಕು ಅಬ್ಬಾ, ನೀ ಯಾವ ಮದುವೆ ಆಗೋದು ಬೇಡ, ನೀ ಇಲ್ಲೇ ಇರು. ನೀ ಮದುವೆ ಆಗಿ ಆ ಗಂಡನ ಮನೆ ನೆಮ್ಮದಿ ಹಾಳು ಮಾಡೋದು ಬೇಡ, ಅವರು ನೆಮ್ಮದಿಯಾಗಿರಲಿ. ಓಕೆ, ಥ್ಯಾಂಕ್ ಯು. ಓ ಸಾರಿ, ಕರ್ಮ ನಂದು.